ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಒಂದು ಟ್ರಾವೆಲಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇಟ್ಸ್ ಅ 3 days 2 nights ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಾವು ಮನೆಯಿಂದ ಹೊರಟಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ತುಂಬ ಡ್ಯುಯಾಲಿಟಿ ಇತ್ತು, ಲೈಕ್ ವೇರ್ ವಿ ಹ್ಯಾವ್ ಟು ಗೋ ಅಂತ. ಇಟ್ಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತಲೇ ಹೇಳ್ಬೋದು. ಹೊರಟ್ವಿ. ಅಲ್ಲಿಂದ ಮೈಸೂರು ಚಾಮುಂಡಿ ಬೆಟ್ಟ ಎಲ್ಲ ನೋಡಿಕೊಂಡು ವಿ ಟುಕ್ ಅ ಸ್ಟೇ ಇನ್ ಮೈಸೂರ್. ಆ್ಯಂಡ್ ಅಲ್ಲಿಂದ ಮಾರ್ನಿಂಗ್ ವಿ ಡಿಸೈಡೆಡ್ ವಿಲ್ ಗೋ ಟು ವಯನಾಡ್ ಅಂತ ಅಂದ್ಬಿಟ್ಟು. ಸೊ ವಿ ಆರ್ ಹೆಡ್ಡಿಂಗ್ ಟು ವಯನಾಡ್. ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ಯಾರಾದರೂ ವಯನಾಡ್ಗೆ ವಿಸಿಟ್ ಮಾಡ್ತಿರೋರಿಗೆ ತುಂಬ ಕನ್ಫ್ಯೂಷನ್ಸ್ ಆಗಬಾರ್ದು, ಆಮೇಲೆ ಯಾವುದನ್ನು ಮಿಸ್ ಔಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬ್ಯಾಂಗ್ಳೂರಿಂದ ಅಥವಾ ಮೈಸೂರಿಂದ ಹೊರಡ್ತಿರೋರಿಗೆ ದ ಬೆಸ್ಟ್ ಆಪ್ಷನ್ ಅಂತಂದರೆ ಲೇಟ್ ಈವ್ನಿಂಗ್ ಬಂದು ವಯನಾಡಲ್ಲಿ ಸ್ಟೇ ಮಾಡಿಬಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ವಯನಾಡನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಬಿಕಾಸ್ ಇಲ್ಲಿ ಎಲ್ಲ ಪ್ಲೇಸಸ್ಸು ಕೂಡ ಅಷ್ಟೇ 4 o'clock 5 o'clock ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ಲೈಕ್ ಬೋಟಿಂಗ್ ಆಗಿರ್ಬೋದು, ಕಾಯಾಕಿಂಗ್ ಆಗಿರ್ಬೋದು, ಬ್ಯಾಂಬೂ ಬೋಟಿಂಗ್ ಆಗಿರ್ಬೋದು, ಇದೆಲ್ಲನೂ ಬೇಗನೆ ಕ್ಲೋಸ್ ಆಗುತ್ತೆ. ಸೊ ನೀವೇನಾದರೂ ಬ್ಯಾಂಗ್ಳೂರಿಂದ ಬರ್ತಿದ್ದೀರಾ ಅಂತಂದರೆ ಮಾರ್ನಿಂಗ್ ಹೊರಡೋರು ಅಥವಾ ಲೈಕ್ ಆಫ್ಟರ್ನೂನ್ ಹೊರಡೋರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಿಕಾಸ್ 1 day ಕಂಪ್ಲೀಟಾಗಿ ಜರ್ನಿಯಲ್ಲೇ ಆಗಿಬಿಡುತ್ತೆ. ಆ್ಯಂಡ್ ನೀವು ವಯನಾಡಿಗೆ ಬರಬೇಕು ಅಂದರೆ ಕಬಿನಿ ಮೇಲೆ ಬರಬೇಕಾಗುತ್ತೆ. ಕಬಿನಿ ಕ್ರಾಸ್ ಆಗ್ತಿದ್ದಂಗೆ ಅಥವಾ ನಾಗರಹೊಳೆ ಫಾರೆಸ್ಟ್ ಎಂಟರ್ ಆಗ್ತಿದ್ದಂಗೆ ನಿಮಗೆ ತುಂಬಾ ರೋಡು ಹಾಳಾಗಿ ಹೋಗ್ಬಿಟ್ಟಿದೆ. ತುಂಬ ಲ್ಯಾಗ್ ಆಗುತ್ತೆ ಟೈಮ್. ನಿಮಗೆ ಅದಾದರೆ 2 hours ಅಲ್ಲೇ ಲ್ಯಾಗ್ ಆಗಿಬಿಡುತ್ತೆ ನೀವು ಎಷ್ಟೇ ಸ್ಪೀಡಾಗಿ ಕವರ್ ಮಾಡ್ತೀನಿ ಅಂತ ಬಂದರೆ. ದಿಸ್ ದ ಫಸ್ಟ್ ಪಾಯಿಂಟ್. ಲೈಕ್ ನಿಮಗೆ ತುಂಬ ಟೈಮ್ ಲ್ಯಾಗ್ ಆಗೋವಂಥ ಇದು ಅಂತಂದರೆ ಇನ್ನೊಂದರೆ ಆ ರೋಡು, ಫಾರೆಸ್ಟ್ ರೋಡು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ವೈ ಗೋಯಿಂಗ್ ನನಗೇನಾದ್ರು ನಾವು ಅದೇ ರೂಟಲ್ಲಿ ಹೋದರೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹಾಕ್ತೀನಿ. ಬಿಕಾಸ್ ಹೊಸ ರೋಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಪಿಕಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ರೋಡು ಕೂಡ ಚಿಕ್ಕದಿದೆ, ಆ ಕಡೆಯಿಂದ ವೆಹಿಕಲ್ಸ್ ಬರೋದು ಕೂಡ ಜಾಸ್ತಿ ಇರುತ್ತೆ. ಸೊ ದ ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂದರೆ ವಯನಾಡಲ್ಲಿ ಈ ಥರ ಒಂದೊಂದು ಟ್ರೀ ಹೌಸ್ಗಳಿರ್ತವೆ ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಇವರು ವೈಲ್ಡ್ ಆ್ಯನಿಮಲ್ಸಿಂದ ಪ್ರೊಟೆಕ್ಟ್ ಆಗೋದಕ್ಕೆ ಅಥವಾ ಎಲಿಫೆಂಟ್ಸ್ಗಳಿಂದ ಪ್ರೊಟೆಕ್ಷನ್ಗೋಸ್ಕರ ಈ ಥರ ಒಂದು ಹಟ್ಗಳನ್ನು ಇವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಆ್ಯಂಬಿಯನ್ಸ್ ಎಲ್ಲ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಸಿನ್ಸ್ ನಾವು ಮಲೆನಾಡೋರಾಗಿರೋದ್ರಿಂದ ನಮಗೆ ಇದೇನು ತುಂಬ ಹೊಸದು ಅಥವಾ ವಾವ್ ಅಥವಾ ಬ್ಯೂಟಿಫುಲ್ ಅಂತ ನಮಗೇನು ಅನಿಸಿಲ್ಲ. ಸೊ ನಾವೇನು ಮಾಡಿದ್ವಿ ಅಂತಂದರೆ ಮೈಸೂರೆಲ್ಲ ಎಕ್ಸ್ಪ್ಲೋರ್ ಮಾಡಾದಮೇಲೆ ನಾವು ನೆಕ್ಸ್ಟ್ ಡೇ ನಾವು ವಯನಾಡ್ಗೆ ಹೊರಟ್ವಿ. ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ವಯನಾಡ್ಗೆ ಹೊರಟಿದ್ವಿ. ಸೊ ಅದಾದಮೇಲೆ ಆನ್ ದಿ ವೇ ಬರ್ತಾ ಇಲ್ಲಿ ವನಿತಾ ಮೆಸ್ ಅಂತ ಇತ್ತು. ಇಲ್ಲಿ ನಿಮಗೆ ಪ್ಯೂರ್ ಕೇರಳನ್ ಸ್ಟೈಲ್ ನಿಮಗೆ ಊಟ ಸಿಗುತ್ತೆ. ಲೈಕ್ ಲಂಚು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ನಾವು ವೆಜ್ ಮೀಲ್ನ ತೊಗೊಂಡಿದ್ವಿ. ಸೊ ಸ್ವಲ್ಪ ನಿಮಗೆ ಇಲ್ಲಿನ ಫುಡ್ ಅಡ್ಜಸ್ಟ್ ಆಗೋದಿಲ್ಲ. ಸೊ ಈ ಸ್ಟಾಪಲ್ಲಿ ಈ ಕಡಲೆಕಾಳು ಗೊಜ್ಜು ಈ ಥರದನ್ನೆಲ್ಲ ನೀವು ತಿನ್ಬೋದು. ಬಿಕಾಸ್ ಕೆಲವೊಬ್ಬರು ತುಂಬ ಪರ್ಟಿಕ್ಯುಲರ್ ಇರ್ತಾರೆ ಫುಡ್ ವೈಸಲ್ಲಿ. ಸೊ ಹಾಗಾಗಿ ಮೇಯ್ನಾಗಿ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗೋದು ಬೇರೆ ಸ್ಟೇಟ್ಗಳಿಗೆ ಬಂದರೆ ಮೇಯ್ನಾಗಿ ಫುಡ್ಡೇ ನಿಮ್ಗೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಫುಡ್ಡಿ ಇರೋರು ಅಥವಾ ಬೇರೆ ಥರ ಟೇಸ್ಟ್ ಫುಡ್ನ ಎಕ್ಸ್ಪ್ಲೋರ್ ಮಾಡೋ ಅಂಥವ್ರು ಯಾವ ಥರ ಫುಡ್ಗಾದರೂ ಅಡ್ಜಸ್ಟ್ ಆಗ್ತಾರೆ. ಸೊ ಸ್ವಲ್ಪ ಪರ್ಟಿಕ್ಯುಲರ್ಗಿರೋರಿಗೆ ಕಷ್ಟ. ಸೊ ಈ ಮೆಸ್ಸು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದು ವಯನಾಡ್ಗೆ ಎಂಟ್ರಿ ಆಗ್ತಿರೋ ಅಂತಹ ಪ್ಲೇಸಲ್ಲೇ ಸಿಗುತ್ತೆ ನಿಮಗೆ. ಸೊ ಚೆನ್ನಾಗಿರುತ್ತೆ ಮೀಲು. ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ ಎರಡೂ ಕೂಡ ಸಿಗುತ್ತೆ. ಆ್ಯಂಡ್ ನಾವು ಊಟ ಮುಗಿಸ್ಕೊಂಡು ಹೊರಟ್ವಿ. ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದಂಗೆ ನಮಗೆ ಆಲ್ಮೋಸ್ಟ್ 2:30 ಆಗೋಗಿತ್ತು. ಅದಕ್ಕೋಸ್ಕರ ಈ ಒಂದು ಮೆಸ್ಸಲ್ಲೇ ನಾವು ಊಟ ಮಾಡಿಕೊಂಡು ಹೊರಟ್ವಿ. ಇದಾದಮೇಲೆ ನಾವು ಫಸ್ಟ್ ಹೋಗಿದ್ದು ಕುರುವಾ ದ್ವೀಪ್ ಅಂತ ಒಂದು ಪ್ಲೇಸ್ಗೆ. ಸೊ ನಾವು ಕುರುವಾ ದ್ವೀಪ್ ಪ್ಲೇಸ್ಗೆ ಎಂಟರ್ ಆಗಿ ಆ್ಯಂಡ್ ಅಲ್ಲಿ ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಏನಪ್ಪ ಅಂತಂದರೆ ಬ್ಯಾಂಬೂ ಬೋಟಿಂಗು ಟೈಮಿಂಗ್ಸ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಕುರುವಾ ದ್ವೀಪಲ್ಲಿ ಏನಪ್ಪ ಅಂತಂದರೆ ಡೈಲಿ 250 ಮೆಂಬರ್ಸ್ ಅಷ್ಟೇ ಅವರು ಬ್ಯಾಂಬೂ ರೈಡ್ನ ಮಾಡೋದು. ಆ್ಯಂಡ್ ಕುರುವಾ ದ್ವೀಪಲ್ಲಿ ಇದು ಒಂದು ಐಲ್ಯಾಂಡ್ ಆ್ಯಂಡ್ ಇದ್ರ ಪಕ್ಕದಲ್ಲೇ ಒಂದು ರೆಸಾರ್ಟ್ ಇದೆ. ಸೊ ಈ ರೆಸಾರ್ಟಲ್ಲೂ ಯಾರಾದರೂ ಸ್ಟೇ ಆಗೋರಿದ್ರೆ ಸ್ಟೇ ಆಗ್ಬೋದು. ಇಟ್ ಈಸ್ ಬಿಟ್
ಕಾಸ್ಟ್ಲಿ. ಪ್ಲೇಸಸ್ ಎಲ್ಲ ಸುತ್ತಾಡಲ್ಲ ನಾನು, ಸುಮ್ಮನೆ ಒಂದು ಈ ನೇಚರ್ ಮಧ್ಯದಲ್ಲಿ ಇದ್ದೋಗಬೇಕು ಅನ್ನೋರಿಗೆ ರೆಸಾರ್ಟ್ ವುಡ್ ಬಿ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಕಾಮ್ ಆಗಿರುತ್ತೆ, ಪ್ಲೆಸೆಂಟ್ ಆಗಿರುತ್ತೆ ವೆದರ್ ಆ್ಯಂಡ್ ಅಟ್ಮಾಸ್ಫಿಯರ್. ಸೊ ನೀವು ತುಂಬ ಎಂಜಾಯ್ ಮಾಡ್ಬೋದು. ಬಟ್ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ, ಇಲ್ಲಿರೋ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ನಾವು ಅನ್ನೋ ಥರ ಇದ್ದವ್ರಿಗೆ ನೀವೇನು ಮಾಡಿ ಅಂತಂದರೆ, ಬೆಟರ್ ಯು ಆಪ್ಟ್ ಫಾರ್ ರೂಮ್ ಅಥವಾ ಒಂದು ಬೇಸಿಕ್ ಒಂದು ಪ್ರೈಸ್ ಇರೋವಂಥ ರೂಮ್ಸ್ಗಳನ್ನು ನೀವು ಆಪ್ಟ್ ಮಾಡ್ಕೋಬೋದು. ಇದು ನನ್ನ ಒಂದು ಸಜೆಷನ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಸೊ ಬಸ್ಸಲ್ಲಿ ಬರೋರಿಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರೂಟಿಂಗ್, ಅಥವಾ ನಾವು ಕಾರಲ್ಲಿ ಬಂದಿರೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾವುದೇ ಪ್ಲೇಸಸ್ನ ನೀವು ಕವರ್ ಮಾಡೋದಿದ್ರೂ ಪ್ಲ್ಯಾನ್ ಇಟ್ಕೊಂಬಿಡಿ. 5 o'clock ಒಳಗಡೆ ಪ್ರತಿಯೊಂದನ್ನು ನೀವು ಕವರ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ಕುರ್ವಾ ದ್ವೀಪ್ ನಾವು ಹೋಗ್ತಾ ಇರೋ ಅಷ್ಟೊತ್ತಿಗೆ ಲೈಟಾಗಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗೋಯಿತು ಆ್ಯಂಡ್ ಮೋಡ ಕೂಡ ಆಗಿತ್ತು. ತುಂಬಾ ಭಯ ಆಗಿತ್ತು ನಮಗೂ, ಲೈಕ್ ಮಳೆ ಗಿಳೆ ಎಲ್ಲ ಬಂದರೆ ಹೆಂಗಪ್ಪ ಏನಪ್ಪ ಅಂತಂದ್ಬಿಟ್ಟು. ಸೊ ಇದಾದಮೇಲೆ ಬಾಣಾಸುರ ಡ್ಯಾಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮಗೆ ಇದಿದ್ದು ಪರ್ಟಿಕ್ಯುಲರಾಗಿ ಒಂದು 3-4 ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತಷ್ಟೇ. ಬಿಕಾಸ್ ತುಂಬ ಪ್ಲೇಸಸ್ಗಳಿದ್ದಾವೆ ಇಲ್ಲಿ. ಲೈಕ್ ಇದು ವೈಲ್ಡ್ ಲೈಫ್ ಆಗಿರ್ಬೋದು, ಅಥವಾ ಟೆಂಪಲ್ಸ್, ಆಮೇಲೆ ಇರುಪು ವಾಟರ್ ಫಾಲ್ಸ್, ಈ ಥರದ್ದೆಲ್ಲ ತುಂಬ ಪ್ಲೇಸಸ್ಗಳಿದ್ದಾವೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಪ್ಲೇಸಸ್ನೂ ನೀವು ಕವರ್ ಮಾಡ್ತೀರಾ ಅಂತಂದರೆ 3 days ಅಂತೂ ಬೇಕೇ ಬೇಕು. ಕೆಲವೊಂದು ಸೆಲೆಕ್ಟೆಡ್ ಪ್ಲೇಸ್ಗಳನ್ನು ಮಾತ್ರ ನೀವು ಹೋಗಿ ನೋಡ್ಕೊಂಡು ಬರ್ತೀರಾ ಅಂತಂದರೆ 2 days ವಿಲ್ ಬಿ ಇನಫ್. 1 night ಇಲ್ಲಿ ಸ್ಟೇ ಮಾಡಿಬಿಟ್ಟು 2 days ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿ ಬರಬಹುದು ಅಂತ ನನಗೆ ಅನಿಸಿರೋದು ಆಫ್ಟರ್ ಇಲ್ಲಿ ಓಡಾಡಿ ಬಂದಮೇಲೆ. ಸೊ ನಾವು ಸೆಕೆಂಡ್ ಪ್ಲೇಸ್ನ ಕವರ್ ಮಾಡಿದ್ದು ಇವತ್ತು ಬಾಣಾಸುರ ಡ್ಯಾಮ್. ಸಿನ್ಸ್ ಪ್ಲೇಸಸ್ ಎಲ್ಲ ಸ್ವಲ್ಪ 30 kilometers 40 kilometers ದೂರ ಇರೋದ್ರಿಂದ ಆ್ಯಂಡ್ ರೋಡು ಕೂಡ ತುಂಬ ಇರೋದ್ರಿಂದ ಟೈಮ್ನ ನೀವು ಪಿಕಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕೆಲವೊಬ್ಬರು ಬ್ಯಾಂಗ್ಳೂರಿಂದ ಅಥವಾ ಇಲ್ಲಿಂದನಾದರೂ ಬಂದವ್ರಿಗೆ ರೆಂಟಿಗೆ ಬೈಕ್ ಕೂಡ ಸಿಗುತ್ತೆ ಅಂತ ಅನ್ಕೋತೀನಿ. ಯು ಕ್ಯಾನ್ ಎಕ್ಸ್ಪ್ಲೋರ್ ಲೈಕ್ ಆ್ಯಕ್ಟಿವಾ, ಸ್ಕೂಟಿ, ಈ ಥರ ಗಾಡಿಗಳು ಸಿಗುತ್ತೆ. ಬೈಕ್ ಸಿಗುತ್ತೇನೋ ಅಷ್ಟು ನನಗೆ ಕ್ಲಾರಿಟಿ ಇಲ್ಲ. ಇದು ಒಂದು ಆಪ್ಷನ್ ಕೂಡ ಇದೆ. ಸೊ ನಾವಿಲ್ಲಿ ಬಾಣಾಸುರ ಡ್ಯಾಮ್ ಬಂದ್ವಿ. ಇಲ್ಲಿ ಎಲ್ಲ ಥರ ಆ್ಯಕ್ಟಿವಿಟೀಸ್ ಇದೆ. ಲೈಕ್ ಜಿಪ್-ಲೈನ್ ಇದೆ, ಆಮೇಲೆ ಬೋಟಿಂಗ್ ಇದೆ, ಆಮೇಲೆ ಕಿಡ್ಸ್ಗೆ ಆಟಾಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಆ್ಯಂಡ್ ದ ಮೇನ್ ಅಟ್ರಾಕ್ಟಿವ್ ಪಾಯಿಂಟ್ ಅಂತಂದರೆ ವ್ಯೂ ಮತ್ತು ಲೊಕೇಶನು ಆ್ಯಂಡ್ ದ ಸ್ಕೈ. ಆ ಒಂದು ಪ್ಲೇಸಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿದೆ ಈ ಪ್ಲೇಸ್ ಮಾತ್ರ. ಬಾಣಾಸುರ ಡ್ಯಾಮ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಒಂದಷ್ಟು ಫೋಟೋಸ್ಗಳನ್ನು ಇಲ್ಲಿ ತೊಗೊಂಡ್ವಿ ಆ್ಯಂಡ್ ಒಂದಷ್ಟು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ವಿ ಹ್ಯಾಡ್ ಅ ವೆರಿ ಗ್ರೇಟ್ ಟೈಮ್ ಅಂತಲೇ ಹೇಳ್ಬೋದು. ಇಲ್ಲಿ ದೊಡ್ಡ ಮರಗಳಿದ್ದಾವೆ. ಆ ಮರಗಳಿಗೆ ದೊಡ್ಡ ಸ್ವಿಂಗ್ಗಳನ್ನು ಹಾಕಿದ್ದಾರೆ. ವಿ ಹ್ಯಾಡ್ ಅ ಗ್ರೇಟ್ ಫನ್. ತುಂಬಾ ಚೆನ್ನಾಗಿ ಅನ್ನಿಸ್ತು ಸ್ವಿಂಗ್ ಎಲ್ಲ ಆಡುವಾಗ ನಮಗೆ. ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಗ್ರೇಟ್ ಟೈಮ್ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ನೋಡಿ ಇದರಲ್ಲಿ ನಾನು ವ್ಯೂನ ತೋರಿಸ್ತೀನಿ. ಬಾಣಾಸುರ ಡ್ಯಾಮ್ದು ವ್ಯೂ ಎಷ್ಟು ಚೆನ್ನಾಗಿದೆ, ಎಷ್ಟು ಸೂಪರಾಗಿದೆ ಅಂತ. ನೀವು ವಯನಾಡಿಗೆ ಪ್ಲ್ಯಾನ್ ಮಾಡಿದ್ರೆ ಈ ಪ್ಲೇಸ್ನ ಮಾತ್ರ ಡೆಫಿನೆಟ್ಲಿ ವಿಸಿಟ್ ಮಾಡಿ. ನಾನು ಇವಾಗ ತೋರಿಸ್ತಿರೋ ವ್ಯೂ ಬಂದುಬಿಟ್ಟು ನಾವು ಫುಲ್ಲು ಡ್ಯಾಮ್ ಟಾಪ್ಗೆ ಹೋದರೆ ಹೇಗಿರುತ್ತೋ ಆ ಥರ ವ್ಯೂ ಇದೆ. ಸೊ ನಾವೆಲ್ಲ ಡ್ಯಾಮ್ ನೋಡೇ ಇಲ್ವಾ ಅಥವಾ ಈ ಥರ ಪ್ಲೇಸ್ಗಳನ್ನು ಎಂಜಾಯ್ ಮಾಡೇ ಇಲ್ವಾ ಅನ್ನೋ ಥರ ಪಾಯಿಂಟ್ ಬಂತು ಅಂದರೆ ಡೆಫಿನೆಟ್ಲಿ ನಮ್ಮ ಕರ್ನಾಟಕದಲ್ಲಿ ನನ್ನ ತಮ್ಮ ವರ್ಕ್ ಮಾಡ್ತಿರೋ ಪ್ಲೇಸ್ ಲಿಂಗನಮಕ್ಕಿ ಆಗಿರ್ಬೋದು, ಅಥವಾ ಶರಾವತಿ ಆಗಿರ್ಬೋದು, ಅಥವಾ ಭದ್ರಾ ಪ್ಲಾಂಟ್ ಆಗಿರ್ಬೋದು, ಈ ಥರ ಎಲ್ಲ ವ್ಯೂ ನಮಗೆ ಸಿಗುತ್ತೆ. ಬಟ್ ಈಚ್ ಆ್ಯಂಡ್ ಎವ್ರಿವೇರ್ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಸಮಥಿಂಗ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ವ್ಯೂ ಪಾಯಿಂಟ್ ಅದು ತುಂಬ ಅಲ್ಟಿಮೇಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಸ್ವಿಂಗ್ ಆಗಿರ್ಬೋದು, ಪ್ಲೇ ಪಾರ್ಕ್ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿದೆ. ಆ್ಯಂಡ್ ನಾವು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ದಟ್ ಸ್ಕೈ ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ಸ್ಪೀಡ್ ಬೋಟ್ ಮತ್ತು ನಾರ್ಮಲ್ ಲಾಂಚ್ ಥರ ಇರುವಂಥ ಒಂದಷ್ಟು ಬೋಟಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಸೊ ವಿ ಥಾಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೂ ಅಷ್ಟೇ ತುಂಬ ಸ್ಟ್ರಿಕ್ಟು ಮತ್ತು ತುಂಬ ಏನು ಅಂತಂದರೆ ಪರ್ಟಿಕ್ಯುಲರ್ ಆಗಿದ್ದಾರೆ ಇಲ್ಲಿನ ಒಂದು ಟೂರಿಸಮ್ ಡಿಪಾರ್ಟ್ಮೆಂಟ್. ಸೊ ಏನಪ್ಪ ಅಂತಂದರೆ ಪರ್ಸನ್ಸ್ ಅಂದರೆ ಇಷ್ಟು ಜನಕ್ಕೆ ಮಾತ್ರ ಆಪ್ಷನ್ ಇದೆ ಅಂತ ಹೇಳಿದರು. ಅದಾದಮೇಲೆ ನಾವು ಸ್ಪೀಡ್ ಬೋಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕೇಳಿದ ತಕ್ಷಣ ಅವರು ಲೈಕ್ ಇಷ್ಟು ಟೈಮ್ ಆಗೋಗ್ಬಿಟ್ಟಿದೆ, ಲೈಕ್ 5 o'clock ಆಗೋಗ್ಬಿಟ್ಟಿದೆ, ಇವಾಗ ನಾವು ಆಪ್ಷನ್ ಕೊಡೋದಿಲ್ಲ, ಐ ಮೀನ್ ಕ್ಲೋಸ್ ಆಗಿದೆ, ಮತ್ತು ಇಷ್ಟು ಜನ ಮಾತ್ರ ನಾವು ಅಲೌ ಮಾಡೋದು ಅಂತ ಹೇಳಿದರು ಅಲ್ಲಿ.
ಸೊ ವಿ ವೆಲ್ಟ್ ವೆರಿ ಬ್ಯಾಡ್. ಲೈಕ್ ಸ್ಪೀಡ್ ಬೋಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಬಟ್ ಸ್ಟಿಲ್ ಇಲ್ಲಿ ಒಂದು ಸತಿ ಟ್ರೈ ಮಾಡೋಣ ಅನ್ನೋ ಒಂದು ರೀಸನ್ಗೆ ದನಿ ಮತ್ತು ಅಭಿ ಎನ್ಕ್ವೈರಿ ಮಾಡಿದ್ರು. ಸೊ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಸಿಕ್ಕಿಲ್ಲ. ನಾನು ಮೊದಲೇ ಹೇಳ್ದಂಗೆ ನೀವಿಲ್ಲಿ ಯಾವುದೇ ಪ್ಲೇಸ್ ಅಥವಾ ಯಾವುದೇ ಆ್ಯಕ್ಟಿವಿಟೀಸ್ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ವಯನಾಡು ಬಂದಾಗ, ಸೊ ಡೆಫಿನೆಟ್ಲಿ ನೀವು 5 o'clock ಒಳಗಡೆ ಟೈಮ್ ಪ್ಲ್ಯಾನ್ನ ಮಾಡಿಕೊಂಡು ಎಲ್ಲನೂ ನೀವು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ತುಂಬ ಲೇಟ್ ಆಯಿತು ಅಂತಂದರೆ ಎಲ್ಲ ಕ್ಲೋಸ್ಡ್ ಆಗಿರುತ್ತೆ. ಆ್ಯಂಡ್ ಸಿನ್ಸ್ ಸ್ಯಾಟರ್ಡೇ ಬಕ್ರೀದ್ ಆಗಿರೋದ್ರಿಂದ ಎಲ್ಲ ಶಾಪ್ಸ್ಗಳು ಅವು ಇವು ಎಲ್ಲ ಬೇಗನೆ ಕ್ಲೋಸ್ ಆಗಿತ್ತು. ಸೊ ನಮಗೆ ಆಪ್ಷನ್ಸ್ ಕೂಡ ಕಮ್ಮಿ ಇತ್ತು. ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಆ್ಯಕ್ಟಿವಿಟೀಸ್ ಅನ್ನೋದು ಬಿಟ್ಟರೆ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಫಸ್ಟ್ ಡೇ. ಆ್ಯಂಡ್ ನಾನು ಹೇಳಿದ ಸ್ವಿಂಗ್ ಇದೆ, ತುಂಬ ದೊಡ್ಡ ಸ್ವಿಂಗ್ ಇದು, ನೋಡೋದಕ್ಕೆ ಹಿಂಗೆ ಅನ್ನಿಸಿದೆ ಅಷ್ಟೇ, ಬಟ್ ತುಂಬ ದೂರ ತನಕ ಇದು ಸ್ವಿಂಗ್ ಆಗುತ್ತೆ. ಸೊ ಈ ವ್ಲಾಗಲ್ಲಿ ಏನೇ ಕನ್ಫ್ಯೂಷನ್ ಇದ್ದರೂ ಅಥವಾ ಡೌಟ್ ಇದ್ರೂ ಅಥವಾ ಯಾವ್ಯಾವ ಪ್ಲೇಸಸ್ನ ಹೇಗೆ ಕವರ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಒಂದು ಡೌಟ್ ಇದು ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಯಾವ್ಯಾವ ಪ್ಲೇಸ್ನ ನೀವು ಹೇಗೆ ಕವರ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ತುಂಬ ವ್ಲಾಗ್ಸ್ಗಳು, ಮಿನಿ ವ್ಲಾಗ್ಸ್ಗಳನ್ನು ಬಿಟ್ಟಿದ್ದಾರೆ. ಬೇಸ್ಡ್ ಆನ್ ದ್ಯಾಟ್ ಆ ಪ್ಲೇಸಸ್ಗಳನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿ. ಇಲ್ಲ ಫ್ರೀಯಾಗಿ ರಿಲ್ಯಾಕ್ಸ್ಡಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರೆ ಅದರ ಒಂದು 10ರಿಂದ 15 ಪ್ಲೇಸ್ ಇದೆ, ಕವರ್ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಆ್ಯಂಡ್ ಫಾರ್ ನೈಟ್ ಡಿನ್ನರ್ ನಾನು ಹೋಟೆಲ್ನ ಅಟ್ಯಾಚ್ ಮಾಡಿದ್ದೀನಿ. ಈ ಹೋಟೆಲಲ್ಲಿ ಫುಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೇರಳ ಪರಾಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಸಾಫ್ಟಾಗಿತ್ತು. ಸೊ ಈ ಹೋಟೆಲ್ನ ಮಿಸ್ ಮಾಡ್ದೇ ಟ್ರೈ ಮಾಡಿ. ಇದು ದ ಸ್ಕೈ ವ್ಯೂ ಅಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ಹತ್ರ ಇರುವಂಥ ಇದು ಹೋಟೆಲು. ಸೊ ನಾವು ಎಲ್ಲಿ ಸ್ಟೇ ಮಾಡಿದ್ವಿ, ನಾವು ಯಾವ ಥರ ಫೆಸಿಲಿಟೀಸ್ ಇತ್ತು, ನಾವು ಯಾವ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ ಅಥವಾ ರೂಮಲ್ಲಿ ಸ್ಟೇ ಮಾಡಿದ್ವಾ ಅಂತ ಅಂದ್ಬಿಟ್ಟು ನಾನು ನಿಮಗೆ ವಯನಾಡ್ Day 2 ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ದಿಸ್ ಇಸ್ ದ ರೆಸ್ಟೋರೆಂಟ್, ಯು ಕ್ಯಾನ್ ಎಕ್ಸ್ಪ್ಲೋರ್ ಇಟ್. ಆ್ಯಂಡ್ ಆಲ್ಸೋ ಹೋಟೆಲ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.